ಮೀಫ್ ಸಂಸ್ಥೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆ ರಾಜ್ಯ ಮಟ್ಟದ ಅತ್ಯಂತ ಗೌರವಿತ ಅಂತ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವತ್ತು ಮೀಫ್ಗೆ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶಿಕ್ಷಣವು ವ್ಯಕ್ತಿಯ ಸ್ವಾವಲಂಬಿಯಾಗಿ ಮಾಡುತ್ತದೆ, ಇಡೀ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. Please be happy when you put your child to the institutions. Always don't focus on medicine. ಮಾನವನಿಗೆ ಇದೊಂದು ಪುಟ್ಟ ಹೆಜ್ಜೆ, ಆದರೆ ಮನುಕುಲಕ್ಕೆ ಇದು ಬಹಳ ದೊಡ್ಡದಾದಂತಹ ಒಂದು ಲಂಘನ, ಒಂದು ದೊಡ್ಡ ಜಂಪ್ ಅಂತ ಹೇಳ್ಕೊಂಡು. ಬಂಟ್ ಸಮುದಾಯರು ಬಂಟ್ ಸಂಘ 125 ವರ್ಷವಾಯಿತು ಸ್ಟಾರ್ಟ್ ಮಾಡಿ. ಕ್ರಿಶ್ಚಿಯನ್ ರವರದ್ದು ಕ್ಯಾಥಲಿಕ್ ಬೋರ್ಡ್ ಬಹುಶಃ ಒಂದು 200 ವರ್ಷಕ್ಕಿಂತ ಮೇಲೆ ಆಗಿದೆ. ನಾವೆಲ್ಲ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಮಾಡಿರೋದು. ನಮ್ಮ ಈ ಕಾರ್ಯಕ್ರಮ ತೊಡಗಿದ್ದೇ ಒಂದು 35 ವರ್ಷಗಳ ಹಿಂದೆ. ಮೀಫ್ ಮಾಡಿದ ಕೆಲಸವೇ ಅದರ ರುಜುವಾತು. ಆದರೆ ನನ್ನ ವಿಚಾರ ಏನು ಅಂತ ಹೇಳಿದರೆ, ನಾವು ಈ ಕಣ್ಣೊರೆಸುವಂಥ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಆ ಕಣ್ಣೀರು ಬರದ ಹಾಗೆ ಪರಿಹಾರ ಯಾವಾಗ ನಾವು ಕಣ್ಣು ಹಿಡಿಯೋದು ಅಂತ ಹೇಳ್ಕೊಂಡು, ಅದು ಕೇವಲ ವಿದ್ಯೆಯಿಂದ ಮಾತ್ರ ನಮ್ಮದರಲ್ಲಿ ಸಾಧ್ಯ. ಭವಿಷ್ಯ ದಿನಗಳಲ್ಲಿ ಇಡೀ ಸಮಾಜ ಮತ್ತು ಸಮುದಾಯದ ಅಭಿವೃದ್ಧಿಗೆ ಮಾಡಿಕೊಟ್ಟಂಥ ಒಂದು ದೊಡ್ಡ ಮಟ್ಟದ ವೇದಿಕೆ ಮತ್ತು ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಶ್ರಮವಹಿಸಿದಂಥ ಪ್ರತಿಯೊಬ್ಬರು ಕೂಡ ಸಮಾಜದ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸುವ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಇವತ್ತು ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಕಳೆದ 2001ರಿಂದ ಪ್ರಾರಂಭವಾಗಿ ಹಂತವಾಗಿ ಸರ್ವರ ವಿಶ್ವಾಸ ಪಡೆದುಕೊಂಡು ಇವತ್ತು ದೊಡ್ಡ ಮಟ್ಟದ ಆ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆ ಮತ್ತು ಕರಾವಳಿ ರಾಜ್ಯ ಉದ್ದಗಲು ಮಾಡುವ ಮೂಲಕ ಪರೋಕ್ಷವಾಗಿ ಇದು ಸಮಾಜ ಮತ್ತು ರಾಜ್ಯಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀಫ್ ಸಂಸ್ಥೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆ ರಾಜ್ಯ ಮಟ್ಟದ ಅತ್ಯಂತ ಗೌರವಿತ ಅಂತ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವತ್ತು ಮೀಫ್ಗೆ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವತ್ತು ಪ್ರಾರಂಭ ಮಾಡಿದಂಥ ಎಲ್ಲ ನಮ್ಮ BM ಮೊಯ್ದಿನಾಕಂತ ಹಿಡಿದು ಎಲ್ಲ ಹಿರಿಯರನ್ನು, ತದನಂತರಕ್ಕೆ ಈಗಲೂ ಸೇವೆ ಮಾಡಿದ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ಯುವ ಜನಾಂಗಕ್ಕೆ ಒಂದು ಮಾದರಿ, ಒಂದು ಪ್ರೇರಣೆ, ಒಂದು ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಯುವ ಜನಾಂಗಕ್ಕೆ ಒಬ್ಬ ಸೋದರನಾಗಿ ಹೇಳಿದಿಷ್ಟೇ, ಹಿರಿಯರು ಭಾಳಷ್ಟು ಶ್ರಮ ವಹಿಸಿ ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ನಮ್ಮ ಸಮಾಜ ಸಮುದಾಯದ ಯುವ ಜನಾಂಗದ ಪ್ರತಿಯೊಬ್ಬರು ಇವತ್ತು ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿ ಏನಂತ ಹೇಳಿದರೆ, ಇಂಥ ಸಂಸ್ಥೆಗೆ ತಮ್ಮಿಂದ ಆಗುವಂತಹ ಸಹಕಾರವನ್ನು ಭುಜಕ್ಕೆ ಭುಜ ಕೊಟ್ಟು ಸಂಪೂರ್ಣವಾಗಿ ಪ್ರೋತ್ಸಾಹಿಸಿ ಇವೊಂದು ಇನ್ನಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ತರಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಎಲ್ಲ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗುವ ವಿಚಾರ ಇವತ್ತಾಗಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮಿಂದ ಸರ್ಕಾರದ ಪ್ರತಿನಿಧಿಯಾಗಿ ಏನೆಲ್ಲ ಸಹಕಾರ ಬೇಕಾ, ನಾನೊಬ್ಬ ಸೋದರನಾಗಿ ನಿಮ್ಮ ಮುಂದೆ ಇದ್ದು ಬಹುಶಃ ನಿಮ್ಮ ಒಂದು ಸರ್ಕಾರ ಮತ್ತು ನಿಮ್ಮ ಮಧ್ಯೆ ಸೇತುವೆಯಾಗಿ ನನ್ನ ಕೆಲಸವನ್ನು ಖಂಡಿತವಾಗಿ ನಿರ್ವಹಿಸಂತ ಹೇಳಿಕೊಳ್ಳುತ್ತಾ, ಬಹುಶಃ ತಾವೆಲ್ಲರೂ ಯಾಕೆಂತ ಹೇಳಿದರೆ ನಮ್ಮ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾವು ಪ್ರತಿಯೊಂದು ಮನೆಗೆ ಕೂಡ ಇವತ್ತು ಅದನ್ನು ಜನಜಾಗೃತಿ ಮೂಡಿಸಿಕೊಳ್ಳಲು ಅತಿ ಅಗತ್ಯ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಸುಮಾರು 183 ಶಾಲೆಗಳು, 65,000 ಮಕ್ಕಳು, 6,500 ಟೀಚರ್ಸ್ ಅವರು ಸದಸ್ಯರಾಗಿದ್ದಾರೆ. ಮತ್ತು ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವುದರಲ್ಲಿ ಈ ಸಂಸ್ಥೆಯ ಕೊಡುಗೆ ಶ್ಲಾಘನೀಯವಾಗಿದೆ. ಶಿಕ್ಷಣ ಮಾಧ್ಯಮ ಹಾಗೂ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳು ಅಲ್ಪಸಂಖ್ಯಾತ ಶಿಕ್ಷಕ ಸಂಸ್ಥೆಗಳಿಗೆ ಉಂಟಾಗುವ ಕಾನೂನುಬದ್ಧ ಹಾಗೂ ಸಂವಾದತೆಯ ನೆಲೆಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮೀಫ್ ಸಂಸ್ಥೆ ಮುಂಚೂಣಿಯಲ್ಲಿದೆ. ಈ ಸಂಸ್ಥೆ ಸ್ಥಾಪನೆಗೊಂಡಾಗ ಕೆಲವೇ ಶಾಲೆಗಳು ಮತ್ತು ವಿದ್ಯಾರ್ಥಿಗಳು ಇದರ ಸದಸ್ಯರಾಗಿದ್ದರು. ಇಂದು ಈ ಮಟ್ಟದಲ್ಲಿ ಬೆಳೆದಿರುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಇದೀಗ ಮೀಫ್ ಸಂಸ್ಥೆಯ ಸದಸ್ಯರ ಸಂಖ್ಯೆ ಹೆಚ್ಚುತ್ತಿರುವುದು ಮತ್ತು ಒಂದು ಸುಸಜ್ಜಿತ ಕಚೇರಿಯ ಅವಶ್ಯಕತೆ ಇದ್ದರಿಂದ ನಾವು ಒಂದು ಒಳ್ಳೆಯ ಆಫೀಸನ್ನು ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೇವೆ. ಶಿಕ್ಷಣವು ವ್ಯಕ್ತಿಯ ಸ್ವಾವಲಂಬಿಯಾಗಿ ಮಾಡುತ್ತದೆ, ಇಡೀ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಇಂದು ನಮ್ಮ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡುತ್ತಿದ್ದಾರೆ ಎಂದು ಹೇಳಲು ನಾನು ಬಹಳ ಸಂತೋಷಪಡುತ್ತೇನೆ. ಸಂಸ್ಥೆ ಮುಂದೆಯೂ ಹೆಚ್ಚಿನ
ರೀತಿಯಲ್ಲಿ ಕೊಡುಗೆಯನ್ನು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನೀಡಲಿ ಎಂದು ನಾನು ಶುಭ ಹಾರೈಸ್ತೇನೆ. ಡಾಕ್ಟರ್ ಯು ಟಿ ಇಫ್ತಿಕಾರ್ ಸಮಾಜಮುಖಿ ಸೇವಾ ಕಾರ್ಯ ಬಡವರಿಗೆ ನೀಡುವ ಕೊಡುಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯುವಲ್ಲಿ ತನ್ನ ಸಹಾಯವನ್ನು ಹಸ್ತವನ್ನು ನೀಡುತ್ತಾ ಇದ್ದಾರೆ. ಇವರಿಗೆ ಅಲ್ಲಾಹು ಈ ಹುದ್ದೆ ನಿಭಾಯಿಸುವಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಲಿ ಎಂದು ನನ್ನ ಶುಭ ಹಾರೈಕೆ. ಇವರನ್ನು ಇಂದು ಸನ್ಮಾನಿಸ್ತಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. I take an opportunity not to talk today. I take an opportunity to thank you all for giving me such an honor in the presence of the giants of education and the social-minded people on the dais and off the dais, and the teachers like you are present today in the sunny time. I want to tell two things. Some people are confused. What is this allied science about? Allied science, like how we have a Medical Council of India, is NMC in India. Allied science is new under the National Health Commission Act, which had come in 2021, which we have 51 courses under that. Example like physiotherapy, occupation therapy, perfusion, dialysis, AT, OT, dietitian, perfusion, whatever you name, 51 courses come under this. And this is one of the biggest maximum healthcare students are in this field. Like medical has got only 150, or like NAPA has got 250, but we have 51 streams, and minimum in physical therapy we'll have 100, or occupation therapy will have 50, optometry will have 50, like that we have 51 courses. So like Manipal University has got 3,100, NAPA University has got 2,100. So healthcare we are the biggest in allied, sir. In future I feel the MEEF and education pillars over here, I think you should start with the allied courses. And the power of allied council is university will have only the affiliation and examination. Rest all the inspection, intake, whatever the to start a clinic or to open a college institution, the council will have all its powers, which is going to come and to act on October 15 onwards. So it was my dream in 1995 when I had an accident when I was degree college first year student in St. Aloysius. I was studying. I was a union president also then. It was when I had an injury. Then doctors like Shankar, neurologist, and Usman had requested my father, if your son is a science student, why don't you put him for physical therapy? But my dad was very upset that those days physiotherapy was known as massage. 30 years back it was massage. Physiotherapy it was massage. So now I'm happy that when my daughter comes and tell me, Papa, actually what are you? Seeing my posters on the road. Then I sit and explain to her, because my wife is a super specialty doctor. She is a gynae onco robotic surgeon heading the Yenapa Zuleka hospital. And I am a small physiotherapist. So we had always a gap. Well, introduction. Onco surgeon, my wife, and me a physical therapist. Now I am very happy to tell I am a council chairperson and my wife is this one. So you have some blessings on its own way. So I always feel, please be happy when you put your child to the institutions. Always don't focus on medicine. You have a lot of courses. Other than medical and dental, you have homeopathy, naturopathy, pharmacy, physiotherapy, speech therapy, medical lab technology, optometry, dialysis, imaging technology, OT, AT, dietitian. So you have a lot of courses to study. Actually, I am a good counselor. So I always, at least 100 seats. In fact, MEEF had taken few this time. MEEF had taken almost 30 to 40 from me. Normally I take 150 from NAPA, sir. 5% of his intake of admission, normally I grab from him and give to the orphans and the poor BPL kids in our constituency. So it is my opportunity always to take up. So I thank you, sir, being an honor to being here as the part of the family member. Thank you all patiently, teachers of MEEF, making you a part of my felicitation. Thank you one and all. 2013ರಲ್ಲಿ ಇಂಥದೇ ಪ್ರದೇಶದಲ್ಲಿ ಇದೇ ಸ್ಟೇಜ್ ಮೇಲೆ ಇಲ್ಲೇ ಒಂದು 5 ಗಂಟೆ ಅಷ್ಟು ಹೊತ್ತಿಗೆ ರಮನಾಥ್ ರಾಯ್ ಅವರು ಉದ್ಘಾಟನೆ ಮಾಡಿದರು, ಯು ಟಿ ಖಾದರ್ ಅವರಿದ್ದರು, ಐವಂಡಿ ಸೋದರ್ ಅವರಿದ್ದರು, ಮತ್ತು ಮುಖ್ಯವಾಗಿ ನಮ್ಮ 3 ಪ್ರಾತಸ್ಮರಣೀಯ ಮಹನೀಯರುಗಳಿದ್ದರು. BM ಮೈದನ್ರವರಿದ್ದರು, ಖಾದರ್ ಕುಕ್ಕಾಡಿ ಅವರಿದ್ದರು, ಮೊಹಮ್ಮದ್ ಬ್ಯಾರಿ ಅವರಿದ್ದರು. ಇವತ್ತು ಅವರು 3 ಇಲ್ದಂತಹ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮರಿಸ್ತಾ ನಾವು ಇಂತಿನ ಒಂದು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅಂದು ಪ್ರಾರಂಭದಲ್ಲಿ ನಾನು ಹೇಳಿದ ಒಂದು ಮಾತಿತ್ತು ಸರ್, ನೀಲ್ ಆಮ್ಸ್ಟ್ರಾಂಗನ್ನು ನಾನು ಕೋಟ್ ಮಾಡಿದ್ದೆ. ನೀಲ್ ಆಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಪ್ರಪ್ರಥಮವಾಗಿ ಕಾಲಿಟ್ಟಾಗ ಹೇಳಿದರು, ಇಟ್ಸ್ ಅ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್
ಬಟ್ ಎ ಲಾರ್ಜ್ ಜಾಯಿಂಟ್ ಲೀಪ್ ಫಾರ್ ಮ್ಯಾನ್ಕೈಂಡ್ ಅಂತ. ಅಂದರೆ ಮಾನವನಿಗೆ ಇದೊಂದು ಪುಟ್ಟ ಹೆಜ್ಜೆ, ಆದರೆ ಮನುಕುಲಕ್ಕೆ ಇದು ಬಹಳ ದೊಡ್ಡದಾದಂತಹ ಒಂದು ಲಂಘನ, ಒಂದು ದೊಡ್ಡ ಜಂಪ್ ಅಂತ ಹೇಳ್ಕೊಂಡು. ಅಂಥದ್ದೇ ಒಂದು ಸಂದರ್ಭದಲ್ಲಿ ನಾವು ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡುವಾಗಲೂ ನಾವು ಹೇಳಿದ್ವು, 1909 ಒಂದು ಚಿಕ್ಕ ಸಮಾರಂಭದಲ್ಲಿ ಒಂದು ಚಿಕ್ಕ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು 35 ವರ್ಷಗಳ ಹಿಂದೆ. ಒಂದು ಚಿಕ್ಕ ಪುಟ್ಟ ಹೆಜ್ಜೆ ಅದು, ಆದರೆ ನಮ್ಮ ಬ್ಯಾರಿ ಸಮುದಾಯಕ್ಕೆ ಇದು ಬಹಳ ದೊಡ್ಡದಾದಂತಹ ಒಂದು ಲಂಘನವಾಗಲಿದೆ ಅಂತ ಹೇಳ್ಕೊಂಡು ಇವತ್ತು ನಾವು ಅಂದೆಲ್ಲ ಕಂಡ ಕನಸುಗಳು ನನಸಾಗ್ತಾ ಬರೋದಕ್ಕೆ ನಾವು ಪ್ರಪ್ರಥಮವಾಗಿ ಅಲ್ಲಾಹುನಿಗೆ ನಾವು ಧಾರಾಳವಾದಂತಹ ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ ಮತ್ತು ಮುಂದಿನ ದಿನಗಳಲ್ಲೂ ನಮಗೆ ಇಂಥದೇ ಯಶಸ್ಸು ಕೊಡುವಂಥ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ. ಬಹಳಷ್ಟು ಜನರು ನಮ್ಮ ಇದನ್ನು ನೋಡ್ಕೊಂಡು ಕೇಳ್ತಾ ಇದ್ದಾರೆ, ಈಗ ನಮ್ದು ಏನೊಂದು ವಿಶೇಷ, ಈ ಯಶಸ್ಸನ್ನು ನಾವು ಈ ರೀತಿ ಕೊಂಡಾಡೋದ್ರಲ್ಲಿ ಏನಿದೆ, ಆ ರೀತಿ ಕ್ರಿಶ್ಚಿಯನ್ ಸಮುದಾಯದವರನ್ನು ನೋಡಿ, ಬಂಟ್ ಸಮುದಾಯದವರನ್ನು ನೋಡಿ ಎಷ್ಟೊಂದು ಮುಂದಕ್ಕೆ ಹೋಗಿದ್ದಾರೆ ಅಂತ. ಇದು ಇಂಪೇಷನ್ಸ್ ಆಗಿ ಹೇಳುವಂಥ ಮಾತು. ಬಂಟ್ ಸಮುದಾಯರು ಬಂಟ್ ಸಂಘ 125 ವರ್ಷವಾಯಿತು ಸ್ಟಾರ್ಟ್ ಮಾಡಿ. ಕ್ರಿಶ್ಚಿಯನ್ರವರದ್ದು ಕ್ಯಾಥಲಿಕ್ ಬೋರ್ಡ್ ಬಹುಶಃ ಒಂದು 200 ವರ್ಷಕ್ಕಿಂತ ಮೇಲೆ ಆಗಿದೆ. ನಾವೆಲ್ಲ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಮಾಡಿರೋದು. ನಮ್ಮ ಈ ಕಾರ್ಯಕ್ರಮ ತೊಡಗಿದ್ದೇ ಒಂದು 35 ವರ್ಷಗಳ ಹಿಂದೆ. ಯಾವುದೇ ಒಂದು ಸಮಾಜ ಒಂದು ಅಭಿವೃದ್ಧಿ ಆಗಬೇಕಿದ್ರೆ ಅದು 3 ಹಂತದಲ್ಲಿ ಆಗ್ತದೆ. ಒಂದನೇದ ಒಂದು ಸಂಘಟನಾತ್ಮಕ ರೂಪದಲ್ಲಿ ಆ ಸಮುದಾಯದವರು ಜೊತೆಗೆ ಕೂಡೋದು. ಆ ಸಂಘಟನಾತ್ಮಕವಾಗಿ ಕೂಡಬೇಕಿದ್ರೆ ಆ ಒಂದು ಸಮುದಾಯದ ಮೇಲೆ ಒಂದು ಅಭಿಮಾನವನ್ನು ಹುಟ್ಟಿಸಬೇಕಾದಂಥ ಕೆಲಸವಾಗ್ತದೆ. ಆ ಕೆಲಸ 1987ರಿಂದ ನಿರಂತರವಾಗಿ ಸಾಹಿತ್ಯದ ಮೂಲಕವಾಗಲಿ, ಸಂಗೀತದ ಮೂಲಕವಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕವಾಗಲಿ ಆಗ್ತಾ ಬಂದು ಅಲ್ಹಮ್ದುಲಿಲ್ಲ ಇವತ್ತು ಬ್ಯಾರಿಗಳು ಅಂತ ಹೇಳೋದ್ರಲ್ಲಿ, ದಕ್ಷಿಣ ಕನ್ನಡದ ಮುಸ್ಲಿಮರು ಅಂತ ಹೇಳೋದ್ರಲ್ಲಿ ಒಂದು ಅಭಿಮಾನ ಹುಟ್ಕೊಳ್ಳುವಂಥ ಕೆಲಸ ಧಾರಾಳವಾಗಿ ಆಗಿದೆ. ಆಮೇಲೆ ಅಭಿವೃದ್ಧಿ ಯಾವಾಗ ಶುರುವಾಗ್ತದೆ ಅಂತ ಹೇಳಿದ್ರೆ 2 ಹಂತದಲ್ಲಿ ಆಗ್ತದೆ. ಒಂದು ಪರಿಹಾರದ ರೂಪದಲ್ಲಿ. ಶತಮಾನಗಳಿಂದ ಒಂದು ಸಮುದಾಯ ಹಿಂದುಳಿದಿರಬೇಕಿದ್ರೆ ಅಲ್ಲಿ ನಾವು ಸ್ಟ್ರೈಟ್ ಆಗಿ ಹೋಗಿ ಅಭಿವೃದ್ಧಿ ಅಂತ ಹೇಳ್ಕೊಂಡು ಒಂದಷ್ಟು ಶಾಲೆ ತೆರೆಯೋದು, ಒಂದಷ್ಟು ಬ್ಯಾಂಕ್ ತೆರೆಯೋದು ಮಾಡಿದರೆ ಆಗೋದಿಲ್ಲ. ಅಲ್ಲಿ ಪ್ರಪ್ರಥಮವಾಗಿ ಯಾರು ಹಿಂದುಳಿದಿದ್ರೋ ಅವರ ಕಣ್ಣೊರೆಸುವಂಥ ಕೆಲಸ ಆಗಬೇಕಾಗಿದೆ. ಎಷ್ಟೋ ಜನರು ಆಕ್ರಂದನ ಅಂತ ಒಂದು CD ಬಂತು. ಆ CD ಬರುವಾಗ ನಮ್ಗೆ ಗೊತ್ತಾಯ್ತು, ಸರ್ ಇದು ಹಿದಾಯ ಫೌಂಡೇಶನ್ ಅವ್ರು ಮಾಡಿದ್ದು, ಮನ್ಸೂರ್ ಅವರು ಇದ್ದಾರೆ ಇಲ್ಲಿ. ಆಕ್ರಂದನ ಬರುವಾಗ ನಾವೆಲ್ಲ ಬೀಗ್ತಾ ಇದ್ದೆವು. ಇದು ನಾನು ಹೇಳೋದು 90ರ ಎಂಡಲ್ಲಿ. ನಾವೆಲ್ಲ ನಮ್ಮ ಮಕ್ಕಳು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ಕೊಂಡು ನಮಗೆ ಆವಾಗ ಗೊತ್ತಾಯಿತು 40% ನಮ್ಮ ಸಮುದಾಯದ ಜನರಿಗೆ ರಾತ್ರಿದು ಊಟ ಎಲ್ಲಿಂದ ಬರ್ತದೆ. ಬೆಳಿಗ್ಗೆ ಅಂತೂ ತಿಂದಿರೋದಿಲ್ಲ, ಮಧ್ಯಾಹ್ನನೂ ತಿಂದಿರೋದಿಲ್ಲ, ರಾತ್ರಿದು ಊಟ ಸಮೇತ ಎಲ್ಲಿಂದ ಬರ್ತದೆ ಅಂತ ಗೊತ್ತಿರಲಿಲ್ಲ. ಒಂದೊಂದು ಮನೆಯಲ್ಲಿ 10-12 ಮಕ್ಕಳು, ರೋಗದಿಂದ ಗ್ರಸ್ತರಾಗಿರುವಂತಹ ಮಕ್ಕಳು, ಸೂರಿಲ್ಲ, ಒಂದು ಬಾತ್ರೂಮ್ ಇಲ್ಲ, ಅಂಥ ಕಂಡೀಷನಲ್ಲಿ ಇದ್ದದ್ದು. ಇವತ್ತು ಅಲ್ಹಮ್ದುಲಿಲ್ಲ ಅಲ್ಲಿಂದಾನು ಈ ಪರಿಹಾರಾತ್ಮಕವಾದಂಥ ಕಾರ್ಯಗಳನ್ನು ಹಿದಾಯ ಫೌಂಡೇಶನ್ ಇರ್ಬೋದು, ನಂಡಪೆಂಗಲ್ ಇರ್ಬೋದು, ಅಥವಾ ನಮ್ಮ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಇರ್ಬೋದು, ಜಾಮಿಯತುಲ್ ಫಲಾ ಇರ್ಬೋದು, ಧಾರಾಳವಾಗಿ ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ. ಆದರೆ ನನ್ನ ವಿಚಾರ ಏನು ಅಂತ ಹೇಳಿದರೆ, ನಾವು ಈ ಕಣ್ಣೊರೆಸುವಂಥ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಆ ಕಣ್ಣೀರು ಬರದ ಹಾಗೆ ಪರಿಹಾರ ಯಾವಾಗ ನಾವು ಕಣ್ಣು ಹಿಡಿಯೋದು ಅಂತ ಹೇಳ್ಕೊಂಡು, ಅದು ಕೇವಲ ವಿದ್ಯೆಯಿಂದ ಮಾತ್ರ ನಮ್ಮದರಲ್ಲಿ ಸಾಧ್ಯ. ಈ 35 ವರ್ಷಗಳಲ್ಲಿ ನಾವು ನೋಡಿದ್ದೇವೆ, ಯಾವ ಸಮುದಾಯದಿಂದ ಒಂದು ಮಗು ಶಾಲೆಗೆ ಹೋಗಿದೆ ಆ ಮನೆಯ ಹಸಿವು ಅಡಗಿದೆ. ಯಾವ ಮನೆಯಿಂದ ಇವತ್ತು ಒಂದು ಮಗು ಅದು ಸೌದಿಗೆ ಹೋಗಿರ್ಬೋದು, ನಮ್ಮ ಉದ್ಯೋಗ ಹುಡ್ಕೊಂಡು ಹೋಗಿರ್ಬೋದು, ಅಂಥ ಮನೆಯಲ್ಲಿ ಹಸಿವು ಇವತ್ತಿಲ್ಲ. ಅಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಮೀಫ್ ಇವತ್ತು ಬಹಳ ಮುಂಚೂಣಿಯಲ್ಲಿದೆ ಅಂತ ಹೇಳೋದ್ರಲ್ಲಿ ನನಗೆ ಬಹಳ ಒಂದು ಅಭಿಮಾನ ಹಾಗೂ ಹೆಮ್ಮೆ ಆಗ್ತದೆ. ಇವತ್ತು ಮೀಫ್ ಅಂತ ಹೇಳಿದರೆ ಇದು ನಮ್ಮಲ್ಲಿ ಏನು ಶಾಲೆಗಳಿವೆ ಸರ್, ಈಗ ಮೀಫ್ ಹುಟ್ಟು ಹಾಕಿದಂಥ ಶಾಲೆಗಳಲ್ಲ. ಇವತ್ತು ದಕ್ಷಿಣ ಕನ್ನಡದಲ್ಲಿ 415 ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಶಾಲೆಗಳಿವೆ. ಅದರಲ್ಲಿ 187 ಮುಸ್ಲಿಂ ಸಂಘ ಸಂಸ್ಥೆಗಳಿಂದ ನಡೆಸುವಂಥ ಶಾಲೆಗಳು ಅಂತ ಹೇಳಿದರೆ 45%ಗಿಂತಲೂ ಜಾಸ್ತಿ. ನಮ್ಮ ಚಿಕ್ಕ ಸಮುದಾಯ, ನಾವು 20% ಇರುವಂಥ ಸಮುದಾಯ, 47-48% ಶಾಲೆಗಳು ನಮ್ಮ ಕಡೆಯಿಂದ ನಡೆಯುವಂಥದ್ದು ಅಂತ ಹೇಳಿದರೆ ಬಹಳ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಈ ಶಾಲೆಗಳಲ್ಲಿ 6500 ಟೀಚರ್ಸ್ಗಳಿದ್ದಾರೆ. ಇವರು ಯಾರು ಮುಸ್ಲಿಮರು ಅಂತ ನಾನು ಹೇಳೋದಿಲ್ಲ, ಎಲ್ಲ ಜಾಸ್ತಿ ಇರುವವರು ಮುಸ್ಲಿಮೇತರರು, ನಮ್ಮ ಮಕ್ಕಳಿಗೋಸ್ಕರಾಗಿ ದುಡಿಯುವವರು. ಮತ್ತು ನಮ್ಮ ಮಕ್ಕಳು 65,000ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ. ಇದು ಕೇವಲ ಮುಸ್ಲಿಂ ಮಕ್ಕಳಿಗೋಸ್ಕರ ಮಾಡಿರುವಂಥ ಶಾಲೆಗಳಲ್ಲ, ಸಮಾಜದ ಕಟ್ಟಕಡೆಯ ವಿದ್ಯಾವಂಚಿತ ಮಗು ನಮ್ಮ ಶಾಲೆಗೆ ಬಂದು ಕಲಿಬೇಕು ಅಂತ ಮಾಡಿರುವಂಥ ಶಾಲೆಗಳು. ಆದರೆ ಇತ್ತೀಚಿನ ಕೆಲವು ಪರಿಸ್ಥಿತಿಯಿಂದಾಗಿ ಬಹಳಷ್ಟು ಜನರು ನಮ್ಮ ಶಾಲೆಗಳಿಗೆ ಬರ್ತಾ ಇಲ್ಲ. ಇರುವಂಥ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ಅದು ಶಾಲೆ ಅಂತ ಆಗಬೇಕಿದ್ರೆ ಅಲ್ಲಿ 50% ಇರಬೇಕು. 50% ಮುಸ್ಲಿಮರ ಮಕ್ಕಳು ಇರಬೇಕು, 50% ಬೇರೆಯವರು ಇರಬೇಕಂತ.
ನಾವು ಆ ಶೇಕಡವಾರು ನಮಗಿಂತ ಬಹಳ ದೂರ ಇನ್ನೂ ಇದ್ದೇವೆ. ಇನ್ಶಾಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಬಹಳ ಮುಂದುವರಿತಾ ಇದೆ. ಮೀಫ್ ಮಾಡಿದ ಕೆಲಸವೇ ಅದರ ರುಜುವಾತು. ಎನ್ ಜಿ ಒ ಬಗ್ಗೆ ಸಿಂಗಾಪುರಿಗೆ 1959 ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಅಲ್ಲ, ನಿಜವಾಗ್ಲೂ ಸಿಂಗಾಪುರ್ ಪಾರ್ಟ್ ಆಫ್ ಮಲೇಷ್ಯಾ. ಸೊ ಮಲೇಷ್ಯಾದವರಿಗೆ ಹ್ಯಾಂಡ್ಸ್ ಟು ಮೌತ್ ಇತ್ತು. ಆವಾಗ ಈ ಜಮೀನನ್ನು ಇಟ್ಕೊಂಡು ನಾವು ಏನು ಮಾಡಬೇಕಂತ ಹೇಳಿ ಅದು ಮಾರ್ಸಿ ಲ್ಯಾಂಡ್ ಆಗಿತ್ತು. ಮಾರ್ಸಿ ಲ್ಯಾಂಡ್ ಅಂತ ಹೇಳಿದರೆ ಅದರಲ್ಲಿ ಏನು ಬೆಳೆಯುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮಲೇಷ್ಯಾದ ರಾಜ ಅವನು ಸಿಂಗಾಪುರಿಗೆ ಹೇಳಿದ, ನೀವು ತಗೊಳ್ಳಿ, ನಮಗೇನು ಬೇಡ ಅಂತ ಹೇಳಿ. ಸಿಂಗಾಪುರಿಗೆ ಸಿಕ್ಕಿದ್ದು ಯಾವಾಗ? 1959 ಸಿಕ್ಕಿದಾಗ ಲ್ಯಾಂಗ್ ಚೂಂಗ್ ಯಾನ್ ಅಂತ ಅವ್ರು ಫೇಮಸ್ LKY ಅಂತ ಹೇಳ್ತಾರೆ. ಅವರು ಅವರ ಪ್ರಪ್ರಥಮ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರ ಎದುರುಗಡೆ 2 ಆಪ್ಷನ್ ಇತ್ತು. ಒಂದು ಆಪ್ಷನ್ನು, ನಾನು ಹೇಗೆ ಒಳ್ಳೆಯದಾಗೋದು, ನಾನು ಹೇಗೆ ಶ್ರೀಮಂತನಾಗೋದು, ನನಗೆ ಹೇಗೆ ಹೆಸರು ಬರೋದು, ನನ್ನ ಕಾರೋಬಾರ ನನ್ನದೇ ಒಂದು ಆ ಒಂದು ಆಪ್ಷನ್ ಇತ್ತು. ಇನ್ನೊಂದು ಆಪ್ಷನ್ನು, ನನ್ನ ಈ ದೇಶವನ್ನು, ನನ್ನ ಈ ಪ್ರಾಂತ್ಯವನ್ನು, ನನಗೆ ದೇವರು ಏನು ಒದಗಿಸ್ತಾನೆ ಆ ಎಲ್ಲ ಜನರನ್ನು ಹೇಗೆ ನಾನು ಉತ್ತೀರ್ಣ ಮಾಡ್ಬೋದು, ಹೇಗೆ ನಾನು ಅವರ ಅಭಿವೃದ್ಧಿಯಲ್ಲಿ ಶಾಮೀಲಾಗಬಹುದು. ಸೊ ವಾಟ್ ಹಿ ಡಿಡ್, ಹಿ ಆಪ್ಟೆಡ್ ಫಾರ್ ದ ಲ್ಯಾಟರ್. ಅವರು ನಮ್ಮಲ್ಲಿಗ ರಾಜಕಾರಣಿಗಳು ಹೆಚ್ಚಿನವರು, ಎಲ್ಲವರು ಅಂತ ಹೇಳೋದಲ್ಲ, ಹೆಚ್ಚಿನವರು ಅವರಿಗೆ ಪೊಸಿಷನ್ ಸಿಕ್ಕಿದಾಗ ಅವ್ರು ನೋಡೋದಿಷ್ಟೇ, ನನಗೇನಾಗ್ತದೆ, ನನಗೇನು ಲಾಭ, ನನ್ನದು, ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ತದನಂತರ ಕೆಲವು ಜನರು ಅವರ ಕಮ್ಯುನಿಟಿ ಬಗ್ಗೆ, ಬಾಕಿಯೆಲ್ಲ ಜನರು ಯೋಚನೆ ಮಾಡೋದಲ್ಲ. ಆದರೆ ಆ ಮನುಷ್ಯ ಅವರು ಸ್ವಂತತನವನ್ನು ಬಿಟ್ಟು ಆ ದೇಶಕ್ಕಾಗಿ ಅವರು ಪ್ರಯತ್ನ ಮಾಡಿದರು. ಅದರ ಫಲ 1959, ಈಗ 2024. ಎಷ್ಟು ವರ್ಷ? 60, 40, 65 ವರ್ಷ. 65 ವರ್ಷದಲ್ಲಿ ನಮ್ಮ ಪ್ರಪಂಚದ 100 ಟಾಪ್ ಸೂಕಾಂಶ ಇದೆಯಲ್ಲ, ಯಾವುದು ಮೆಜರಿಂಗ್ ಯಾರ್ಡ್, ಅದರಲ್ಲಿ ಸಾಧಾರಣ 40ರಲ್ಲಿ ಪ್ರಪಂಚದಲ್ಲಿ ಅವರು ನಂಬರ್ 1. ದ ಕ್ಲೀನೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಸಿಂಗಾಪುರ್. ದ ಬೆಸ್ಟ್ ಮೆಡಿಕಲ್ ಫೆಸಿಲಿಟಿ, ಸಿಂಗಾಪುರ್. ದ ಮೋಸ್ಟ್ ಟ್ರಸ್ಟ್ವರ್ದಿ ಪೀಪಲ್, ಸಿಂಗಾಪುರ್. ನೀವು ಹೇಳ್ತಾ ಹೋಗಿ ಎಲ್ಲ ಸಿಂಗಾಪುರನೇ. ಸೊ ಅದರ ಅರ್ಥ ಏನಾಯ್ತು ಗೊತ್ತಾ? ಯಾವಾಗಲೂ ನಾವು ಕೆಲಸ ಮಾಡುವಾಗ ಅಲ್ಲಿ 2 ಇದೆ. ಒಂದು, ಸ್ವಾಮಿ ರಶೀದ್ ಸಾಹೇಬ್ರೆ, ಇದು ಭಾಳ ನನಗೆ ಗೊತ್ತಿದ್ದ ಪ್ರಕಾರ ಹೇಳ್ತಾ ಇರುವಂಥದ್ದು, ನಮ್ಮ ಜೀವನದಲ್ಲಿ 2 ಇದೆ. ಒಂದು ಪರ್ಸನ್, ಮತ್ತೊಂದು ಪರ್ಪಸ್. ಯಾವಾಗ ನಾವು ಪರ್ಸನ್ನ ಬಗ್ಗೆ ಯೋಚನೆ ಮಾಡ್ತೇವೆ, ಫೋಕಸ್ ಮಾಡ್ತೇವೆ, ಅದಕ್ಕೆ ಮನೆ ತನಕ, ಅದು ಕೊನೆ ತನಕ ಇರುವುದಲ್ಲ. ಅದೇ ನಾವು ಪರ್ಪಸ್ ಬಗ್ಗೆ ಯೋಚನೆ ಮಾಡಿದರೆ ಅದು ಕೊನೆ ತನಕ ಇರ್ತದೆ. ಮೀಫಿನ ಸಕ್ಸಸ್ಸು, ಸಿಂಗಾಪುರ ಸಕ್ಸಸ್ನ ಪ್ರಕಾರ ಅವರು BM ಮೊಯ್ದೀನ್ ಸಾಹೇಬರು ತನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ಮೊಹಮ್ಮದ್ ಬೇರಿ ಅವರು ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ, ಇಲ್ಲಿ ಮೂಸಫಾ ಬೇರಿ ಅವರು ಸಹ ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ, ಉಮರ್ ಟಿಕಿ ಅವರು ನನಗೇನಾಗಬೇಕಂತ ಯೋಚನೆ ಮಾಡಲಿಲ್ಲ. ಎಲ್ಲವರ ಯೋಚನೆ ಏನು ಪರ್ಪಸ್ ಅಪ್ಪ ಅಂತ ಹೇಳಿ, ದ ಬಿಗ್ ಪರ್ಪಸ್, ದೇ ಹ್ಯಾವ್ ಸೀನ್ ದ ಬಿಗರ್ ಪಿಕ್ಚರ್. ಆ ಪರ್ಪಸ್ನ ಬಗ್ಗೆ ಹೋದಾಗ ಪರಮಾತ್ಮನ ದಯೆ ಬರ್ತದೆ. ಯಾವಾಗ ಯಾವ ಕೆಲಸದಲ್ಲಿ ಪರಮಾತ್ಮನ ದಯೆ ಬರ್ತದೆ ಆ ಕೆಲಸ ಸ್ವತಂತ್ರವಾಗಿ ಆಗಿಬಿಡ್ತದೆ. ಐ ಪ್ರೇ ಟು ಗಾಡ್ ದಟ್ ಈ ಸಬ್ಜೆಕ್ಟನ್ನು ನಾವು ಏನೆಲ್ಲ ನಾವು ವಿದ್ಯಾಸಂಸ್ಥೆ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ, ಯಾವಾಗಲೂ ಇದನ್ನು ನಮ್ಮಲ್ಲಿ ಅದು ಅಳವಡಿಸಿಕೊಳ್ಳಬೇಕು. ಯಾವುದೇ ಒಂದು ವಿಷಯದಲ್ಲಿ ಪರ್ಸನ್ ಈಸ್ ಸೆಕೆಂಡ್ರಿ, ಪರ್ಪಸ್ ಈಸ್ ಇಂಪಾರ್ಟೆಂಟ್. ವಿ ಮಸ್ಟ್ ವರ್ಕ್ ಫಾರ್ ದಿ ಪರ್ಪಸ್. ಸೊ ಐ ಪ್ರೇ ಗಾಡ್ ಆಲ್ಮೈಟಿ ಟು ಬ್ಲೆಸ್ ಮೀಫ್ ಅಬಂಡೆಂಟ್ಲಿ. ಎಲ್ಲ ಜನರು, ನಮ್ಮ ಚೇರ್ಮ್ಯಾನು, ನಮ್ಮ ಮುಸ್ತಫಾ ಸಾಹೇಬರ ಇದೇ ಬೇರೆ ಫೋಟೋ ಒಂದು ಬಿಟ್ಟರೆ ಉಂಟಲ್ಲ, ಅವರು ಯಾವುದಕ್ಕೂ ಬೆಳಿಗ್ಗೆ ಸುಳ್ಯದಲ್ಲಿದ್ದಾರೆ, ಮಧ್ಯಾಹ್ನ ಮಂಗಳೂರಲ್ಲಿ, ಸಾಯಂಕಾಲ ಬೆಂಗಳೂರು, ಅಲ್ಲಿ ಮುಂತಾಜಲ್ಲಿ ಇದ್ದಾರೆ. ಎಲ್ಲವರು, ಒಬ್ಬೊಬ್ಬರೇ ಹೆಸರು ಹೇಳೋದಲ್ಲ, ಎಲ್ಲವರು ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಅಷ್ಟೊಂದು ಹಾಜಿ ಸಾಹೇಬ್, ನೀವೆಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ಈಗ ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ದೇವರು ಇಲ್ಲ ಅಂತ ಹೇಳೋದಲ್ಲ, ಅದಕ್ಕೆ ಲಭ್ಯಕ್ಕೆ ಹೇಳ್ತಾನೆ ಖಂಡಿತ. ನೀವು ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿ.